ಕಳೆದ ಕೆಲ ವರ್ಷಗಳಿಂದ ರಾಜ್ಯದಲ್ಲಿ ರಾಜಕಾರಣ ಹೇಗೆ ನಡೆಯುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಸಿಡಿ ಫ್ಯಾಕ್ಟರಿಗಳು, ಹಗರಣಗಳ ದಾಖಲೆ ಸಂಗ್ರಹಣೆ, ಬಿಡುಗಡೆ ಟೀಮ್ಗಳ ಮೂಲಕ ಹೇಗೆ ರಾಜಕೀಯ ಶತ್ರುಗಳನ್ನು ಸದೆಬಡಿಯಲಾಗುತ್ತಿದೆ, ಹೆಣ್ಣು ಹೊನ್ನು ಮಣ್ಣಿನ ಕಾರಣಕ್ಕೆ ಮಂತ್ರಿ ಪದವಿಗಳು, ದೊಡ್ಡ ಹುದ್ದೆಗಳು, ಸರ್ಕಾರಗಳ ಹೇಗೆ ಉರುಳಿವೆ ಎಂಬುದು ಕೂಡ ಎಲ್ಲರಿಗೂ ತಿಳಿದೇ ಇದೆ. ಈಗ ರಾಜ್ಯ CM ಕುರ್ಚಿ ಸಮರದಲ್ಲಿ ಮಣ್ಣು ಅಂದರೆ ಭೂ ಕಬಳಿಕೆ ಅಕ್ರಮವೊಂದನ್ನು ಬಿಲದಿಂದ ಹೊರಗೆಳೆಯಲು ಸಿದ್ಧತೆ ನಡೆದಿದೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅಳಿಯ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ DLF ರಿಯಲ್ ಎಸ್ಟೇಟ್ ಕಂಪನಿಗೆ ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸೇರಿದ 1100 ಎಕರೆ ವಿಸ್ತೀರ್ಣದ ಜಮೀನಿಗೆ ನಕಲಿ ಮ್ಯೂಟೇಷನ್ ರಿಜಿಸ್ಟರ್ ಮಾಡಿಕೊಟ್ಟಿರುವ ಬಹುದೊಡ್ಡ ಆರೋಪದಲ್ಲಿ ಅಕ್ರಮ ಎಸಗಿದ ಅಧಿಕಾರಿಗಳ ವಿಚಾರಣೆಗೆ ಸರ್ಕಾರ ಅನುಮತಿ ನೀಡಿಲ್ಲ ಎಂಬ ವಿಚಾರ ದಿಗ್ಗನೆ ಎದ್ದು ಹೊರಬಂದಿದೆ. ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ನಡೆಯುತ್ತಿದ್ದು, ಇದಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರ, ಅಕ್ರಮದ ಇತರ ದಾಖಲೆಗಳನ್ನು ಸೋರಿಕೆ ಮಾಡಲಾಗಿದೆ. CM ಕುರ್ಚಿ ಸಂಘರ್ಷದ ವಿಚಾರದಲ್ಲಿ ರಾಬರ್ಟ್ ವಾದ್ರಾ ಅವರಿಗೆ ಬ್ಲಾಕ್ ಮೇಲ್ ಮಾಡುವ ಮೂಲಕ ಗಾಂಧಿ ಕುಟುಂಬದ ಮೇಲೆ ಒತ್ತಡ ಹೇರುವ ಪ್ರಯತ್ನವಾಗಿ ಈ ದಾಖಲೆಗಳು ಹೊರಬಿದ್ದಿವೆ ಎಂದು ಹೇಳಲಾಗುತ್ತಿದೆ. CM ಕುರ್ಚಿ ವಿಚಾರದಲ್ಲಿ ಮಹಾನಾಯಕರಿಗೆ ರಾಹುಲ್ ಗಾಂಧಿ ಮಣಿಯದ ಕಾರಣಕ್ಕೆ ಅವರ ಕಡೆಯವರೇ ಈ ವಿಚಾರವನ್ನು ಬಯಲಿಗೆ ತರಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾತು ಒಂದು ಕಡೆಯಿಂದ ಕೇಳಿಬಂದರೆ, ನಾಯಕತ್ವ ಮುಂದುವರಿಕೆ ಪರ ಇರುವವರ ಒಂದು ಗುಂಪು ಹೈಕಮಾಂಡ್ ಬೆದರಿಸಲು ಈ ಭೂ ಕಬಳಿಕೆ ಪ್ರಕರಣವನ್ನು ಬೆಳಕಿಗೆ ತರಲು ಮುಂದಾಗಿದ್ದಾರೆ ಎಂಬ ಮಾತು ಮತ್ತೊಂದು ಕಡೆಯಿಂದ ಕೇಳಿಬಂದಿದೆ. ರಾಬರ್ಟ್ ವಾದ್ರಾಗೆ ಸಹಕರಿಸಿದ ಆರೋಪ, ತಹಶೀಲ್ದಾರ್ಗಳ ವಿಚಾರಣೆಗೆ ಇನ್ನೂ ದೊರಕದ ಅನುಮತಿ ಎಂಬ ಶೀರ್ಷಿಕೆಯಡಿ ಈ ಪ್ರಕರಣವನ್ನು ಕನ್ನಡದ ತನಿಖಾ ವೆಬ್ಸೈಟ್ ಒಂದು ಹೊರಗೆಡವಿದೆ. ಅದರ ವರದಿ ಪ್ರಕಾರ ರಾಬರ್ಟ್ ವಾದ್ರಾ ಪಾಲುದಾರಿಕೆಯ DLF ಸಂಸ್ಥೆಯು 10,000 ಕೋಟಿ ರೂಪಾಯಿ ಬೆಲೆ ಬಾಳುವ 1100 ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನುಗಳನ್ನು ಕಬಳಿಸಿದೆ ಎಂದು ಲೋಕಾಯುಕ್ತಕ್ಕೆ ಸಲ್ಲಿಕೆಯಾಗಿದ್ದ ದೂರಿನ ಆರೋಪಗಳ ಕುರಿತು ವಿಚಾರಣೆ ನಡೆಸಲು ಆ ಸಂಸ್ಥೆ ಮುಂದಾಗಿತ್ತು. ಪೂರ್ವಾನುಮತಿಗಾಗಿ ಕಂದಾಯ ಇಲಾಖೆಗೆ ಪತ್ರ ಬರೆಯಲಾಗಿತ್ತು. ಆ ಪತ್ರ ಸ್ವೀಕೃತವಾಗಿ 10 ತಿಂಗಳು ಕಳೆದರೂ ಅನುಮತಿ ಸಿಕ್ಕಿರಲಿಲ್ಲ. ಈಗ ಇದ್ದಕ್ಕಿದ್ದಂತೆಯೇ ಇದಕ್ಕೆ ಸಂಬಂಧಿಸಿದ ಪತ್ರ ವ್ಯವಹಾರ ಬಯಲಾಗಿದೆ. ಈಗ ಈ ವಿಚಾರವನ್ನು ಹೊರತೆಗೆದಿರುವುದು ರಾಬರ್ಟ್ ವಾದ್ರಾ ಬ್ಲಾಕ್ ಮೇಲ್ ಮಾಡುವುದಕ್ಕಾಗಿ. ನಾಯಕರೊಬ್ಬರ ರಹಸ್ಯ ಸೂಚನೆ ಮೇರೆಗೆ ಈ ದಾಖಲೆ ಬಹಿರಂಗವಾಗಿರಬಹುದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಬೆಂಗಳೂರು ಮತ್ತು ದೆಹಲಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಹಗರಣ ಬಯಲಿಗೆ ಹಾಕುವ ಲೆಕ್ಕಾಚಾರವು ಆ ನಾಯಕರ ಬಣದಲ್ಲಿ ಇದೆ. ಇದೇ ವಿಷಯದ ಹಿನ್ನೆಲೆ ನಮಗೆ ನಾಯಕತ್ವ ಸಿಗದಿದ್ದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ದೇಶ ಕರ್ನಾಟಕದತ್ತ ತಿರುಗಿ ನೋಡುವಂತೆ ಮಾಡುತ್ತೇವೆ ಎಂದು ನಾಯಕರ ಸಹೋದರ ಹೇಳಿದ್ದಾರೆ ಎಂಬ ಮಾತು ಕೂಡ ಹರಿದಾಡುತ್ತಿದೆ.